ಪಕ್ಷದ ಕಾರ್ಯಕರ್ತ ಸೋದರರೇ ಸೋದರಿಯರೇ ಪತ್ರಕರ್ತರೇ, ಫಸ್ಟ್ ಆಫ್ ಆಲ್ ಸಾರಿ, ಸ್ವಲ್ಪ ತಡವಾಗಿ ಬಂದು ಎಲ್ಲರೂ ಪಾಪ ತುಂಬ ಹೊತ್ತು ಕಾದಿದ್ದೀರ. ಊಟ ಎಲ್ಲರಿಗೂ ಹೊಟ್ಟೆ ಹಸಿವಾದರೂ ಅದೇ ಸ್ಪಿರಿಟ್ಲಿದ್ದೀರ. ಯಾಕಂದರೆ ನಾವು ಲೇಟಾಗಿ ಬರಲಿಲ್ಲ, ಅಲ್ಲಿ ಕಾರ್ ರ್ಯಾಲಿ ಇತ್ತು, ಬೈಕ್ ರ್ಯಾಲಿ ಇತ್ತು. ಜನಗಳು ಸ್ವಲ್ಪ ದೂರ ಹೋಗೋರು ಬೇಕಂತ ನಿಲ್ಲಿಸೋರು, ಬೈಕ್ ನಿಲ್ಸ್ಕೊಂಡು ಹಂಗೇ ಸ್ವಲ್ಪ ನಮ್ಮನ್ನು ಆಟ ಆಡಿಸ್ತಾ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಬೇಜಾರು ಮಾಡಿಸ್ತಾ ಅವಾಗವಾಗ ಸ್ವಲ್ಪ ರೇಗ್ಕೊಂಡು, ಅದು ನಮಗೂ ಅಭಿಮಾನಿಗಳಿಗೆ ಇರೋ ಒಂದು ಸಂಬಂಧ ಅದು. ಯಾಕಂದರೆ ಅವ್ರಿಗೆ ಗೊತ್ತು ಶಿವಣ್ಣ ಹಿಂಗೆ ಆಡ್ತಾನೆ ಅಂತ. ಅದು ಪ್ರೀತಿ ವಿಶ್ವಾಸ ಅದು. ಯಾಕಂದರೆ ಪ್ರೀತಿ ವಿಶ್ವಾಸ ಮಧ್ಯೆ ಪಾಲಿಟಿಕ್ಸ್ ಬರಲ್ಲ, ಬಾಂಧವ್ಯ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಗೊತ್ತು ಅವ್ರಿಗೆ, ನಮಗೂ ಬೇಜಾರಾಗುತ್ತೆ. ಆದರೆ ಇಲ್ಲ ಪರವಾಗಿಲ್ಲ, ತಮಾಷೆ ಮಾಡ್ಕೊಂಡು ಬಂದು ಊರಾಯಿತು. ಬಟ್ ನೀವೆಲ್ಲ ಇಲ್ಲಿ ಕಾಯ್ತಾ ಇದ್ದೀರಾ. ಆಮೇಲೆ ಪಾಪ ಯಾರೋ ಈ ಮೀಡಿಯಾದವರು ಸ್ವಲ್ಪ ಕೇಳಿದ್ರು, ಫೈಟ್ಸ್ ಕೇಳಿದ್ರು, ಸಾರಿ ಸರ್ ಸ್ವಲ್ಪ ಟೈಮ್ ಆಗ್ಬಿಡ್ತು ಹೋಗ್ಬೇಕು, ಎಲ್ಲರೂ ಕಾಯ್ತಾ ಇದ್ದಾರೆ ಅವಾಗಿಂದ, ಟೈಮ್ ಆಗೋಯ್ತು ಅಂತ. ಅವ್ರಿಗೂ ಸಾರಿ, ನೀನು ಬೇಜಾರು ಮಾಡ್ಕೋಬೇಡಿ. ಇಲ್ಲಾಂದರೆ ಯಾವ ಮೀಡಿಯಾದವ್ರಿಗೂ ನಾನು ಹಂಗೆ ಆನ್ಸರ್ ಮಾಡದೆ ಹೋಗಲ್ಲ. ಬಟ್ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ಬಂದ್ಬಿಟ್ಟು ದಯವಿಟ್ಟು ಕ್ಷಮೆ ಇರಲಿ. ಫಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಹಾಗೂ ಇಲ್ಲಿರೋ ಎಲ್ಲ ಮುಖ್ಯಸ್ಥರಿಗೆ. MP ಸೀಟ್ಗೆ ಗೀತನ ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಮಗೂ ತುಂಬ ಆಸೆ ಇತ್ತು. ಪ್ರೀವಿಯಸ್ ಒಂದು 2014 ಒಂದು ಎಲೆಕ್ಷನ್ ಮಾಡ್ದು, ಅದರಲ್ಲಿ ಸೋತು. ಪರವಾಗಿಲ್ಲ, ಯಾಕಂದರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ. ಯಾವಾಗ ಸೋತ ಮೇಲೆ ಮನುಷ್ಯ ಎದ್ದೇಳೋದು ಯಾವಾಗಲೂ. ಯಾಕಂದರೆ ಸೋಲು ಅನ್ನೋದು ಬರೀ ಒಂದು ಡಿಪಾರ್ಟ್ಮೆಂಟ್ಲಿರಲ್ಲ, ವರ್ಲ್ಡ್ ಏನೇನು ಕಾಂಪಿಟೇಷನ್ಸ್ ಅಂತ ಬರುತ್ತೋ, ಅಥ್ಲೆಟಿಕ್ಸ್ ಇರ್ಬೋದು, ರೇಸ್ ಇರ್ಬೋದು, ಒಬ್ಬರು ಕಾಂಪಿಟೇಟರ್ ಇರಲೇಬೇಕು, ಅವ್ರ ಅಗೇನ್ಸ್ಟಾಗಿ ನಾವು ಹೋಗಲೇಬೇಕು, ಗೆಲ್ಲೇಬೇಕು, ಇಲ್ಲ ಸೋಲ್ಲೇಬೇಕು. ಯಾಕೆ ಒಬ್ಬ ಸೋತಾಗಲೇ ಒಬ್ಬ ಗೆಲ್ಲೋದಕ್ಕಾಗೋದು. ಸೊ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಆವಾಗ ನಮ್ಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ. ಬಂದು ಇವರೆಲ್ಲ ಹೆಂಗೆ ಮಾಡ್ತಾರೆ, ಮಧುವೆಲ್ಲ ಪಾಪ ಅಷ್ಟು ಕಷ್ಟಪಟ್ಕೊಂಡು ಬೇಲೂರು ಗೋಪಾಲಕೃಷ್ಣ ಬಂದು ಭಾಷಣ ಮಾಡೋದು, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಕಿರ್ಚೋದು, ಪಾಪ ಜನಗಳ ಜೊತೆ ಎಲ್ಲ ಅವ್ರ ಪ್ರಕಾರ ನಾವು ಹೋಗೋದು, ಅವ್ರ ಮನೆ ಕರೆದ ಊಟಕ್ಕೆ ಹೋಗೋದು, ಟೀ ಕುಡಿಯೋದು ಎಲ್ಲ ಇದ್ದೇ ಇದೆ. ಒಂಥರ ಅದರಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ. ನಮ್ಗೆ ಬೇಜಾರಾದ್ರೂ ಪಾಪ ಇನ್ನೊಬ್ರ ಮನೆಗೆ ಹೋಗಿ ತಿಂದಾಗ ಅವ್ರಿಗೆ ಒಬ್ಬ ಶಿವರಾಜ್ ಕುಮಾರ್ ಬಂದರು ಮನೆಗೆ, ಮಧು ಅವ್ರು ಬಂದರು ಮನೆಗೆ, ಗೀತಾ ಅವ್ರು ಬಂದರು ಮನೆಗೆ, ನಮ್ಮ ಮನೇಲಿ ಊಟ ಮಾಡಿದ್ರು, ನೀರು ಕುಡಿದು ಸಾಕು. ಅದೇ ಪ್ರೀತಿ. ಪೊಲಿಟಿಕ್ಸ್ ಇನ್ನೇನಿಲ್ಲ, ಇದು ಮಾಡ್ತಾ ಕೆಲಸಗಳು ಮಾಡ್ತಾಯಿದ್ರೆ ಅದೇ ಕೆಲಸ, ಇನ್ನೇನಿಲ್ಲ. ಇಲ್ಲ ಇದು ಮಾಡ್ತೀವಿ ಅಂತ ಏನು ದುಡ್ಡು ಪೋಸ್ ಕೊಡಬೇಕಾಗಿಲ್ಲ. ಏನು ಬೇಕು ಅಂತ ಕೇಳಿದ್ರೆ ಅದು ಮಾಡೋ ಜವಾಬ್ದಾರಿ ನಮಗಿರಬೇಕು. ಅವನೇ ಪೊಲಿಟಿಷಿಯನ್. ಅದೇನು ಬಂದು ಓದ್ಕೊಂಡು ಇಷ್ಟೆಲ್ಲ ಇದೆ ಅದನ್ನು ಜನಗಳಿದ್ದವರು, ಪ್ರಜೆಗಳಿದ್ದವರು ಬಂದು ಹೆಂಗೆ ರಾಜರ ಹತ್ರ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಕಷ್ಟಗಳನ್ನ, ಆ ರೀತಿ ಬಂದು ಸರ್ ಹಿಂಗಿದೆ, ಇದಾಗುತ್ತಾ ಇಲ್ವಾ ಸುಮ್ಮನೆ ಹೇಳ್ಬಿಡ್ಬೇಕು. ಸುಮ್ಮನೆ ಆಗುತ್ತೆ ಇಲ್ಲ ಭರವಸೆ ಕೊಡೋದು ಆಗಲ್ಲ ಇಲ್ಲ. ಒಂದು ಸಾಂಗ್ ಇದೆ, ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ. ಸೊ ಈ ರೀತಿ ನಾ ಅದೇ ಹೇಳಿದೆ ಗೀತನಿಗೆ, ಧೈರ್ಯವಾಗಿ ಹೋಗಬೇಕು, ಮಾತಾಡಬೇಕು, ಭರವಸೆ ಹುಟ್ಟಿಸ್ಬೇಕು. ಯಾಕಂದ್ರೆ ಎಲ್ಲ ಕೇಳ್ಬೋದು ಏನು ಎಕ್ಸ್ಪೀರಿಯನ್ಸ್ ಇದೆ, ಏನು ಮಾಡ್ತಾರೆ. ಇಲ್ಲ, 38 ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ? ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ, ನಮ್ಮ ತಾಯಿ ಸ್ಥಾನದಲ್ಲಿ ತಾಯಿಯಾಗಿ, ರಾಜ್ಕುಮಾರ್ ಸೊಸೆಯಾಗಿ, ಶಿವರಾಜ್ ಕುಮಾರ್ ಹೆಂಡತಿಯಾಗಿ. ಯಾಕಂದ್ರೆ ನನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ, ಅದೊಂದು ಅವ್ರ ಕೆಲಸ ಸಾಧ್ಯ ಅದು. ಸೊ ಅದೆಲ್ಲ ತಾಳ್ಕೊಂಡು ಮಾಡ್ತಾರೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಎಕ್ಸ್ಪೀರಿಯನ್ಸು. ಲೈಫೇ ಒಂದು ಎಕ್ಸ್ಪೀರಿಯನ್ಸ್. ತಾಳಿದ್ದಾರೆ 58 ವರ್ಷ 59 ವರ್ಷ ಅವ್ರಿಗೆ ಗೊತ್ತು, ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ. 38 ವರ್ಷ ನಾವು ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಅದೇ ಗುರು ಬಾಂಡ್. ಯಾವಾಗ ಒಂದು ಫ್ಯಾಮಿಲಿಲಿ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಒಂದು ಲೇಡಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮೆನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವ್ರಿಗೆ ಆ ತಾಕತ್ತಿರುತ್ತೆ. ಯಾಕಂದರೆ ಭೂಮಿ ತಾಯಿ ಹೆಣ್ಣಿಗೆ ಹೋಲಿಸ್ತೀವಿ, ಇಡೀ ಭೂಮಿ ತಾಯಿ ನಮ್ಮ ಎಲ್ಲರ ಭಾರನೂ ಹೊರ್ತಾಳೆ. ಒಂದ್ಸರಿ ಅವ್ರನ್ನ MP ಮಾಡಿ ಆ ಭಾರ ನಾವು ಹರಿಸ್ಬಾರ್ದ ನಾವು ಹೇಳಿ? ಅದು ಮಾಡದೆ ಹೋದ್ರೆ ನಾವೇನಿದೆ ಹೇಳಿ? ಹೆಣ್ಮಕ್ಳು ಅಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದು. ಅವ್ರು ಏನು ಕೆಲಸ ಮಾಡಲ್ಲ ಹೇಳಿ? ಬರೀ ಅಡುಗೆ ಮಾಡೋದಷ್ಟು ಈಸಿ ಅಲ್ಲ ಸರ್.
ಅದಕ್ಕೆ ಕರೆಕ್ಟ್ ಉಪ್ಪು ಹಾಕಬೇಕು, ಕರೆಕ್ಟ್ ಖಾರ ಹಾಕಬೇಕು, ಈರುಳ್ಳಿ ಕತ್ತರಿಸ್ಬೇಕು, ಟೊಮೆಟೊ ಹಾಕಬೇಕು, ವೆಜಿಟೇಬಲ್ ಹಾಕಬೇಕು, ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಬತ್ತಿ. ಇವತ್ತು ಏನು ಸರ್ ಬರೀ ಬೇಳೆ ಸರ್, ಏನೇ ಅದು ಮನ್ಕಾಯಿ ಹೋಗ ಒಂದು ತರಕಾರಿ ಹಾಕ್ಬೇಡ. ಇಷ್ಟೆಲ್ಲ ಮಾಡಿದ್ರು ಅವ್ರನ್ನ ಜ್ಞಾಪಕ ಇಟ್ಕೊಂಡು ಗಂಡ ಕಷ್ಟಪಟ್ಟು ಬರ್ತಾನೆ, ಇಲ್ಲ ಅಣ್ಣ ಕಷ್ಟಪಟ್ಟು ಬರ್ತಾನೆ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದು ಹೆಣ್ಣು ಹೊರ್ತಾಳಂದರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವಳು ಬಲ್ಲಳು. ಯಾಕೆಂದರೆ ಭೂಮಿ ತಾಯಿಗೆ ಆ ಒಂದು ಭಾರ ಇದೆ, ಆ ಹೆಣ್ಣಿಗೆ ಆ ಒಂದು ತಾಕತ್ತಿದೆ. ಯಾಕಂದರೆ ಇವತ್ತು ಮದುವೆ ಹೇಳ್ದಂಗೆ ನಾವು ಗೀತೆನ ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ. 100% ಈ ಸಲ ಅವ್ರನ್ನ ಖಂಡಿತ ಗೆಲ್ಲಿಸ್ತೀರ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ನೀವೆಲ್ಲ ಮಾತಾಡೋ ರೀತಿ ನೋಡಿದ್ರೆ ನಂಗೆ ಅದೇ ಅನಿಸುತ್ತೆ. ನಾನು ಬರ್ತಾ ಇರ್ತೀನಿ. ನನಗೂ ನನ್ನ ವೃತ್ತಿನೂ ಇಂಪಾರ್ಟೆಂಟ್ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು 4-5 ದಿನ ಮಿಡಲ್ ಬರ್ದೇ ಹೋದ್ರೆ ಬೇಜಾರು ಮಾಡ್ಕೋಬೇಡಿ. ನಾ ಇಲ್ಲ ಅಂದರೂ ಗೀತಿನ ರೀತಿಯಲ್ಲಿ ನಾನು ಇರ್ತೀನಿ. ಸೊ ಅವ್ರು ಮಾತಾಡೋದ್ರಲ್ಲಿ ನಾನು ಇರ್ತೀನಿ, ಬೇರೆಯವ್ರು ಇದರಲ್ಲಿ ನಾನು ಇರ್ತೀನಿ ಆ ಮಾತು. ಬಟ್ ನಾನು ಆದಷ್ಟು ಬೇಗ ಎಲ್ಲ ಟೈಮ್ಲೂ ಇರ್ತೀನಿ ಅವ್ರ ಜೊತೆಲಿ, ಎಲ್ಲ ಊರಿಗೂ ಬರ್ತೀನಿ. ಇದು ನನ್ನ ಪ್ರಾಮಿಸ್. ದಯವಿಟ್ಟು ಒಂದ್ಸಲ ಅವಕಾಶ ಕೊಡಿ, ನೋಡಿ ಅವ್ರು ಕೆಲಸ ಮಾಡ್ತಾರೆ, ಆಮೇಲೆ ಹೇಳಿ, ನಾನು ನೋಡಿ ಆಮೇಲೆ ನಾ ಏನು ಮಾಡ್ತೀನಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.